ನಮ್ಮ ಚನ್ನರಾಯಪಟ್ಟಣದಲ್ಲಿ ಇಂದಿನ ಪೂರ್ವರು ನಡೆಸ್ಕೊಂಬತ್ತಾ ಇದ್ರು. ನಾವೆಲ್ಲ ಚಿಕ್ಕ ಹುಡುಗರಲ್ಲಿ ಒಂದು ಜಾತ್ರೆ ಅಂದರೆ ನಮಗೊಂದು ಖುಷಿ ಇತ್ತು. ಇಲ್ಲಿ ಚನ್ನರಾಯಪಟ್ಟಣದಲ್ಲಿ ಎಕ್ಸಿಬಿಷನ್ ಹಾಕೊಂಡು ನಾವೆಲ್ಲ ಚಿಕ್ಕ ಚಿಕ್ಕ ಹುಡುಗರಲ್ಲಿ ಮೇಯ್ನ್ ರೋಡಲ್ಲಿ ಆ ಮರದ ಗಾಡಿ ನೋಡಿದ್ರೆ ಅಷ್ಟು ಖುಷಿ ಆಗೋದು ಅವತ್ತಿನ ಇದು. ಇವತ್ತು ಏನಾಗಿದೆ, ಈಗ ಒಂದು ಕೊರೋನಾ ಬಂದಾಗಲಿಂದ ಏನು ನಮ್ಮ ಚನ್ನರಾಯಪಟ್ಟಣದಲ್ಲಿ ಪುರಸಭೆಯಲ್ಲಿ ನಮ್ಮ ಪತ್ರಕರ್ತ ಲೋಕಿಯವರು 25 ಲಕ್ಷ ತೆಗಿಯೋರು ಒಂದು ಜಾತ್ರೆಗೆ. ಅದಕ್ಕೇನು ಮಾಡಿದ್ರು, ಅಪ್ಪೀಲ್ ಹೋಗಿದ್ರು ನಮ್ಮ ಲೋಕಿಯವರು, ಸಾರ್ವಜನಿಕರದ ದುಡ್ಡು ಹಾಳು ಮಾಡಬೇಡಿ, ಹಿತವಾಗಿ ವೆಚ್ಚನ ಮಾಡಿ ಅಂತ ಕೋರ್ಟು ತೀರ್ಪು ಕೊಡ್ತು. ಅದೇ ಒಂದು ನಾವು ಮಾಡ್ಕೊಂಡು ಇವರು ಒಂದು 5 ಲಕ್ಷ ಪ್ರೆಸೆಂಟೇಷನ್ ತೆಗಿಯೋರು, 5 ಲಕ್ಷ ನೀರಿಗೆ ತೆಗಿಯೋರು, 5 ಲಕ್ಷ ಕರೆಂಟಿಗೆ ತೆಗಿಯೋರು, 25 ಲಕ್ಷನ ತೆಗಿತಿದ್ರು ವರ್ಷ. ಅದಕ್ಕೇನು ಮಾಡಿದ್ರು, ತೀರ್ಪು ಸಾರ್ವಜನಿಕರು ದುಡ್ಡೋದು ಪೋಲ್ ಮಾಡಬೇಡಿ, ನೀವು ಮಾಡಬೇಡಿ ಅಂತ ಹೇಳಲ್ಲ, ಜಾತ್ರೆನ ಮಾಡಿ ಅಂತ ತೀರ್ಪು ಕೊಡ್ತು. ಅಷ್ಟೊತ್ತಿಗೆ ಕೊರೋನಾ ಬರ್ತು. ಅದೇ ಒಂದು ನೆವ ಮಾಡ್ಕೊಂಡು ಪುರಸಭೆ ಆಡಳಿತ ನಿಲ್ಲಿಸ್ಬಿಟ್ರು. ಮತ್ತು ಹೋದ ವರ್ಷ ನಮಗೂ MLA ಗಲಾಟೆ ಮಾಡಿ ನಾನು ಮಾಡಲೇಬೇಕು, ಇಲ್ಲ ನೀವು ಮಾಡಲ್ಲ ಅಂದರೆ ನಾನು ಮಾಡಿಸ್ತೀನಿ, ನಾವು ಮಾಡ್ತೀವಿ, ನಮಗೆ ಗೊತ್ತಿದೆ ರೈತರಿಗೆ ಅಂತ ನಾವು ಹೋದ್ಸಲಿ ಪರ್ಮಿಷನ್ ಎಲ್ಲ ನಮ್ಮ ತಾಲೂಕು ದಂಡಾಧಿಕಾರಿ ಅವರ ನೇತೃತ್ವದಲ್ಲಿ ನಮ್ಮ MLA ಮಾಡಿದ್ರು. ಈ ಸಲ ಯಾಕೆ ಮಾಡಲಿಲ್ಲ ಅಂತಂದರೆ ಆಡಳಿತ ಇಲ್ವಂತೆ, ಮಾಡಲ್ವಂತೆ. ಇದೇನು ಯಾವ 5 ವರ್ಷಕ್ಕೊಂದ್ಸಲಿ ಜಾತ್ರೆ ಬರ್ತಾ ಇರ್ತದೆ, ರಾಜಕೀಯ ಬರ್ತಾ ಇರುತ್ತೆ. ಇವ್ರು ರೈತರದ್ದು ಮಾಡಬೇಕಲ್ಲ ಸರ್. ಅದಕ್ಕೆ ಹೋಗಿ ನಾನು DC ಮೇಡಮ್ ಹತ್ರ ಹೋಗಿ ಅಲ್ಲಿಂದನೇ DC ಮೇಡಮ್ ಹತ್ರ ಹೋದೆ. ಅಲ್ಲೇ ಪರ್ಮಿಷನ್ ಅವರೇ ತಗೊಂಡು ನಮ್ಮ ಚೀಫ್ ಆಫೀಸರ್ ಫೋನ್ ಹಾಕಿದ್ರು, ಯಾಕೆ ಮಾಡ್ತಿಲ್ಲ, ಏನಕ್ಕೆ ಮಾಡ್ತಿಲ್ಲ, ಫಸ್ಟ್ ಮಾಡಿರಿ, ಇಲ್ಲ MLA ಇದರಲ್ಲಿದೆ ಅಸೆಂಬ್ಲಿಲಿದ್ದಾರೆ, ಮಾಡಿ ಅವ್ರು ಪರ್ಮಿಷನ್ ತಗೊಂಡು ಕೇಳ್ಬಿಟ್ಟು ಫಸ್ಟ್ ಮಾಡಿರಿ ಅಂತ ಅಲ್ಲಿಂದನೇ ನಮ್ಮ DC ಮೇಡಮ್ ಪರ್ಮಿಷನ್ ಕೊಟ್ಟರು. ಇವತ್ತು ನಮ್ಮ ಮುಂದಿನ ಇದರಲ್ಲಿ ಯಾರು ಇರಲಿ ಇಲ್ದವಲ್ಲಿ ಚನ್ನರಾಯಪಟ್ಟಣದಲ್ಲಿ ಫೆಬ್ರವರಿ ಮೊದಲನೇ ವಾರ ಯಾವುದೇ ಕಾರಣದಿಂದ ಜಾತ್ರೆ ನಿಲ್ಲಲ್ಲ. ತಾವು ಮಾಧ್ಯಮದ ಮುಖಾಂತರ ನಾನು ತಿಳಿಸೋಕ್ಕೆ ಬಯಸ್ತೀನಿ. ವರ್ಷಕ್ಕೊಂದ್ಸಲಿ ಸರ್, ವರ್ಷಕ್ಕೊಂದ್ಸಲಿ. ಸರ್ ನಮಸ್ತೆ, ಗಿರೀಶ್ ಅಂತ, ಬರಗೂರು, ದಂಡಿನಹಳ್ಳಿ ಹೋಬಳಿ, ಚನ್ನರಾಯಪಟ್ಟಣ ತಾಲೂಕು, ಹಾಸನ ಜಿಲ್ಲೆ. ನಾವು ವರ್ಷ ಜಾತ್ರೆ ನಡೀತಿತ್ತು. ನಮ್ಮ ರವಣ್ಣರು ಹೇಳ್ದಂಗೆ ನಿಂತೋಗಿತ್ತು. ಈಗ ಅವರು ರವಣ್ಣವರು ಪಾಪ ಭಾಳ ಹೋರಾಟ ಮಾಡಿ DC ಮೇಡಮ್ ಅವ್ರ ಹತ್ರಕ್ಕೆಲ್ಲ ಹೋಗಿ ಎಲ್ಲರ ಜೊತೆ ಮಾತಾಡಿ ಮತ್ತೆ ಹೋದ ವರ್ಷದಿಂದ ಎಲ್ಲನೂ ನಡೆಸ್ಕೊಂಡು ಹೋಯ್ತವ್ರೆ. ಅದರಂತೆ ಇದೇ ಥರ ವರ್ಷ ಜಾತ್ರೆ ನಡ್ಕೊಂಡು ಹೋದರೆ ಎಲ್ಲರಿಗೂ ಸಂತೋಷ. ನಮ್ಮ ಸುತ್ತಮುತ್ತ ಹಳ್ಳಿಗೆ ತಾಲೂಕು ಇದೊಂದು ಹೆಸರಾಗಬೇಕು ಅಂತ ನಾನು ಬಯಸ್ತೀನಿ. ನಾವು ವರ್ಷ ಎಲ್ಲ ದನ ಮೇಯಿಸ್ತೀವಿ, ದನ ಸಾಕ್ತೀವಿ, ಎಲ್ಲನೂ ಮಾಡ್ತೀವಿ. ವರ್ಷಕ್ಕೊಂದ್ಸರಿ ನಾವು ನಮ್ಮ ಜಾತ್ರೆಯಲ್ಲಿ ಎಲ್ಲ ಜನಕ್ಕೆ ತೋರ್ಸೋಕ್ಕೆ ಅಂತ ನಮಗೂ ಒಂದು ಸಂತೋಷ ಇರುತ್ತೆ. ಹಂಗಾಗಿ ಅದ್ರ ಬಗ್ಗೆ ನಡ್ಕೊಂಡು ಹೋಗಲೇಬೇಕು ಸರ್. ವರ್ಷ ಇದು ಜಾತ್ರೆ. ಸರ್ ಇದು ಹಳ್ಳಿ ಕಾರ್ ಅಂತ. ಸರ್ ನಮ್ಮ ತಾತ ಮುತ್ತಾತನ ಕಾಲದಿಂದ ಸಾಕ್ತಾನೆ ಅವರೇ, ನಮ್ಮ ತಂದೆನೂ ಸಾಕಿದ್ರು. ನಾವು ಅದನ್ನೇ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಸರ್. ಈಗ ಜಾತ್ರೆ ನಡೆಯುವಾಗ ಸುಮಾರು ಈ ಫೀಲ್ಡ್ ಏನೋ ಬಿಲ್ಡಿಂಗು ಅಷ್ಟೊಂದು ಜನ ಸೇರೋ, ಫುಲ್ ರೋಡಲ್ಲೆಲ್ಲ ಕೆಟ್ಕೊಳ್ಳೋರು, ಫುಲ್ ದನಗಳ ಭಾರಿ ಭಯಂಕರವಾಗಿ ಅಂದರೆ ಫುಲ್ ಇಡೀ ದನಗಳೆಲ್ಲ ಜಾತ್ರೆ ಆಗೋದು. ಈಗ 3 ಕಾಸಿ ಪ್ರಯೋಜನ ಎಲ್ಲ ಬಿಲ್ಡಿಂಗ್ ಕಟ್ಕೊಂಡು ದನಗಳು ಬರೀ ಈ RMಸರು ಸರಿ ಇಲ್ಲ, ಮುನ್ಸಿಪಾಲ್ಟರು ಸರಿ ಇಲ್ಲ, ಮೊದಲಾಗಿ ಎಲ್ಲ ಹಾಸ್ಪಿಟ್ಲರು ಸರಿ ಇಲ್ಲ. ಹಾಸ್ಪಿಟ್ಲರು ಒಂಥರ ಮಾತಾಡಿದ್ರೆ RMಸರು ಒಂಥರ ಮಾತಾಡಿದ್ರೆ RMಸರು ಒಂಥರ, ಮುನ್ಸಿಪಾಲ್ಟರ್ ಏನಿಲ್ಲ, ಮುನ್ಸಿಪಾಲ್ಟಿಲಿ ಏನು ದುಡ್ಡಿಲ್ಲ, ಮತ್ತು RMಸಲ್ಲಿ ಏನೂ ದುಡ್ಡಿಲ್ಲ. ಆಮೇಲೆ ಇದು ABS ತಳಿ ನಮ್ಮ ಒಂದು 90 ಹಸುಗಳವೆ ಇಲ್ಲಿ ಮಕಾನ್ ಹತ್ರ, ಗೋರ್ಮಳ್ಳಿ ಮಕಾನ್ ಹತ್ರ, ಚನ್ನಪಟ್ಟಣಕ್ಕೆ ಸೇರಿದೆ ಅದು. ಅದಕ್ಕೋಸ್ಕರ ಇದು ABS ಸಣ್ಣದ್ರಲ್ಲ ಪಂಜಾಬಿಂದ ತಂದಿದ್ದು. ಇದು 7 ಕೊಡೋಕ್ಕೆ. ಇದು 5 ವರ್ಷ ಆಯ್ತು ತಂದು. ಯಾವ ಹೊರಗಡೆ ಕ್ರಾಸಿಗೆ ಬಂದರೂ ಮಂಡ್ಯ ಭತ್ತ ಹಸುಗಳು ಅವು ಕ್ರಾಸಿಗೆ ಕೊಟ್ಟು ಕಳಿಸಿದ್ದೀವಿ. ಅವು ಗಬ್ಬಾಗಿದೆ. ಹಸು ಹಾಲು ಕರೀತಲ್ಲ ಶೋ, ಮತ್ತು ಕೊಳ್ಳಗಾಲದ್ದು ಬಂದಿದೆ, ಅದು ಕೊಟ್ಟು ಕಳಿಸಿದ್ವಿ. HD ಕೋಟೆಯಲ್ಲೆಲ್ಲ ಬರ್ತವೆ, ಯಾವ ಬರ್ತವೆ ಹೊರಗಡೆಗೂ ಬಿಡ್ತೀವಿ, ನಮ್ಮವಕ್ಕೂ ಬಿಡ್ತೀವಿ. ಹೆಂಗೆ ಮೇಂಟೈನ್ ಮಾಡ್ತಿದ್ರು? ಏನು ಮೇಂಟೈನ್ ಮಾಡ್ತೀವಿ, ಮಾಮೂಲಿ ಸೈಲೇಜ್ ಹಾಕ್ತೀವಿ, ಹಿಂಡಿ ಹಾಕ್ತೀವಿ, ಬೆಳಿಗ್ಗೆ 2 ಮೊಟ್ಟೆ, ಸಂಜೆ 2 ಮೊಟ್ಟೆ, 1 ಲೀಟ್ರ್ ಹಾಲು ಹಾಕ್ತೀವಿ. ಇದು ಹೋದ ಸಾರಿ 6 ಲಕ್ಷ ಕೇಳಿದ್ರು. ಈಗೇನು ಕೊಡೋ ಅಂತ ಭ್ರಮಿಲ್ಲ, ಮಾಡಿಕೊಂಡಿದ್ದೀವಿ. ಕೊಟ್ಟರೆ ಬಂದರೂ ಕೊಟ್ಬಿಡ್ತೀನಿ, ಬೇರೆ ಯಾವ್ದಾರು ಒಂದು ತಿರ್ಗಾ ಪಂಜಾಬಿಂದ ತರಿಸ್ತೀನಿ. ಈಗ ಪಂಜಾಬಲ್ಲಿ ಏನು ರೇಟ್ ತಂದಿದ್ದೀರಿ ನೀವು? ಆಗ ಅಲ್ಲಿಂದ ಬರೋದಕ್ಕೆ 1,65,000 60,000 ಬರೋಯಿತ್ತು. ಸಾಯಂಗಾಗಿತ್ತಿದ್ದು, ಸತ್ತೋಗಂಗಿತ್ತು. ABS ಇದು ನೋಡಿ 4161 ಅಂದರೆ ABS. ಈ ತಳಿ ಮಂಡ್ಯ ಜಿಲ್ಲೆಲೆಲ್ಲ ಎಲ್ಲೂ ಇಲ್ಲ, ಎತ್ತವೆ. ಇದಕ್ಕಿಂತ ಒಳ್ಳೆ ಎತ್ಕೊಳ್ಳವೆ ಬಿದ್ದೋರಿ. ABS ತಳಿ ಇಲ್ಲ, ABS ತಳಿ ಇಲ್ಲ. ಹಾಸನದಲ್ಲ, ಬೆಂಗಳೂರು ಜಿಲ್ಲೆ, ಮಂಡ್ಯ ಜಿಲ್ಲೆಲ್ಲ ಇಲ್ಲ ಅಂದರೆ ಇನ್ನೆಲ್ಲವೆ ಅಂದರೆ ಇದಕ್ಕಿಂತಲೂ ಒಳ್ಳೆ ರಾಂಗಾಗಿರೋ ಎತ್ಕೊಳ್ಳವೆ. ABS ತಳಿ ಇಲ್ಲ. ಈಗ ಇದು ಕೊಟ್ಟಿರೋ ಬೇಜಾನು 2,000 ಒಂದು ದಸಿಗೆ.
ನಿಲ್ಲಲೇಬೇಕು, ನಿಲ್ದವ್ರು ಮತ್ತೆ ಕೊಡ್ತೀವಿ, ಅದಕ್ಕೇನಿಲ್ಲ, ಆಗ ತಗೊಳ್ಳಲ್ಲ ದುಡ್ಡು. ಆಮೇಲೆ ಒಂದು ಜೊತೆ ಓರಿ, ಒಂದು ತಿಂಗಳು ಖರ್ಚು ಎಷ್ಟು ಬರ್ಬೋದು ಇದ್ರದ್ದು? ಅಯ್ಯೋ ಸುಮ್ಮನೆ ಖರ್ಚು ಲೆಕ್ಕ ಹಾಕಂಗೆ ಕೂತ್ಕೊಂಡ್ರೆ ನಾವು ಮಾಡೋಕ್ಕಾಗಲ್ಲ ಬಿಡಿ. ದಿವಸ ಕಡಿಮೆ ಅಂದರು ಅದಕ್ಕೆ ಬೆಳಗ್ಗೆ 8 kg, ಸಾಯಂಕಾಲ 8 kg ಹಿಂಡಿ, 2 ಮೊಟ್ಟೆ, 1 ಲೀಟ್ರ್ ಹಾಲು, ಒಂದು ಎಷ್ಟು ಖರ್ಚು, ಅವೇನು ಲೆಕ್ಕ ಹಾಕಿ ಕೂತ್ಕೊಂಡು ಜೀವನ ಮಾಡೋಕ್ಕಾಯ್ತದ? ಹ್ಞೂ ಹೆಸರು ಭೀಮಾ ಅಂತ ಇಟ್ಟಿದ್ದೀರಾ? ಹ್ಞೂ ಭೀಮಾ ಅಂತಲೇ. ಹ್ಞೂ ಹೆಸರು ಭೀಮಾ ಅಂತಲೇ ಇಟ್ಕೊಂಡಿರೋದು ನಮ್ಮ ಹೆಸರು ಗೋಪಾಲ್ಗೌಡ ಅಂತ. ಹ್ಞೂ ಯಾವ ಊರವರು? ಗೂರ್ಮಾರ್ನಳ್ಳಿ ಬಡಾವಣೆ ಮಕಾನ್ CRP ಟೌನೇ ನಮ್ಮದು, 1ನೇ ಬ್ಲಾಕ್ ನಮ್ಮದೇ ಚಂದ್ರಪಟ್ಟಣಕ್ಕೆ. ಸ್ವಾಮಿ ದನಗಳ ಜಾತ್ರೆ ಇಷ್ಟು ಗಂಟೆ ನಡೀತಾ ಇತ್ತು, ಈಗ ನಿಂತೋಗಿ 2 ವರ್ಷದಿಂದ ಈಗ ಮಾಡ್ತಾವ್ರೆ. ಈಗ ಮಾಡ್ತಾಯಿದ್ರೆ ಹೋದ್ನ ವರ್ಷ DJ ಪಜಿ ಎಲ್ಲನೂ ಹಾಕೊಂಬಂದು ಯಾರಿಗೂ ಏನೂ ಮಾಡಿಲ್ಲ. ಈ ಸಾರಿ ನನ್ನ DJನೇ ತಗೊಂಡು ಒಳಗೆ ಹಾಕಿ ಬೇರೆ DJ ಎಲ್ಲನೂ ಬಿಟ್ಟು ನೆನ್ನೆ ಎಲ್ಲನೂ DJ ಎಲ್ಲನೂ ಕುಣಿಸವ್ರೆ. ನಮ್ಮ ತಗೊಂಡೋಗ ಯಾರು SP ಅವರು ಅವರೆಲ್ಲ ಅವರೇ, ಈ ರಘುಪತಿ ಸರ್ಕಲ್ಲು ಅಂತವ್ರಲ್ಲ ಅವ್ರದ್ದೇ ಚೇಷ್ಟೆ ಜಾಸ್ತಿ. ಈಗ ಹೇಳಿ ಪರ್ಮಿಷನ್ ತಗೊಂಡು ಬನ್ನಿ ಅಂತ ಹೇಳಿ ಹೋಗ್ಕೊಳ್ಳೋಣ. ಪರ್ಮಿಷನ್ ಕೊಡೋದೇನು ಮಹಾ ದೊಡ್ಡ ಕೆಲಸನಾ? ನಾವು ಟೌನಲ್ಲಿ ಇರೋದು, ನಾವು ಚನ್ನಪಟ್ಟಣದಲ್ಲಿ ಇರೋದು, ಇವ್ರು ಇಲ್ಲಿ ಇರ್ತಾರೆ, ಇವತ್ತು 5 ವರ್ಷ ಇರ್ಬೋದು, ನಾಳೆಗೆ ಹೋಗ್ಬೋದು. ಈಗ ಇವರು ನಮ್ಮ ತಗೊಂಡು ಡ್ರೈವರ್ನೇ ಹಾಕೊಂಡು ನುಯ್ಕೊಂಡು ಒಳಕ್ಕೆ ಪೊಲೀಸ್ನವ್ರು ಬಂದರು, ಹೋದ್ರು, ಕಳಿಸ್ತು. ನಾವು DJ ಮಾಡ್ಕೊಂಬ ನಾವೇನು ಹೊಡೆದಾಟ ಮಾಡೋಕ್ಕೆ ಬಂದಿವ? ಏನಂತಾನೆ ಶೋಕಿ ಮಾಡೋಕ್ಕೆ ಬಂದಿವಿ. ಒಂದು ಕೆಲಸ ಮಾಡಿ, ಇವ್ರು ತಾಕತ್ತಿದ್ರೆ 70-80 ದನ ಕಟ್ಟಿದ್ದೀನಿ, ಇವ್ರು ತಾಕತ್ತಿವ್ರು ಮಾಡಲಿ, ಮತ್ತು ನಾನು ಇಡೀ ಇಂಡಿಯಾಕ್ಕೆ ಹಾಲು ಕುಡಿಸ್ತೀನಿ, ಇಡೀ ಇಂಡಿಯಾಕ್ಕೆ ನಾನು ಹಾಲು ಹೋಗುತ್ತೆ. ಈಗ KMF ಹಾಕ್ತೀನಲ್ವಾ, ನಾನು ನಾಳೆ ಎಲ್ಲ ಫುಲ್ ಬೆರಕಾಯ್ತು. ನಮ್ಮ ಇಂಡಿಯಾದಲ್ಲಿ ಪಾಕಿಸ್ತಾನಕ್ಕೆ ಹೋಯ್ತು ನನ್ನ ಹಾಲು. ಇಲ್ಲಿಂದ ಅವ್ರಿಗೆ ನಮ್ಮಿಂದ ಹಾಲು ಕಳಿಸಿದ್ರೆ ಪಾಕಿಸ್ತಾನಕ್ಕೆ ಹೋಗೋದು, ಅಲ್ದವ್ರು ಎಲ್ಲಿ ಕುಡಿತಾರೆ. ಇವ್ರು ತಾಕತ್ತಿದ್ರೆ ಸಾಕ್ಲಿ, 70-80 ದನಿಗೆ ಹುಲ್ಲಾಕ್ಲಿ. ಇಲ್ಲಿ ಇವರೆಲ್ಲ ಆಯಿತು, ಈ ಚಂದ್ರಾಪುರ ದನ ಹೊಡ್ಕೊಂಡು ಹೋಗ್ತಾರಲ್ಲ, ಯಾಕೆ ಹಿಡಿತಾ ಇಲ್ಲ ಅವರು ಅಂತ ತೆಕ್ಕೆಗಟ್ಲೆ ಬರ್ತದೆ ಇವ್ರಿಗೆ. ಹೋಗಿ ಪೊಲೀಸ್ನವ್ರು ಬಂದು ಹೋಗಿ ಒಂಡಿ ಮಾಡಿ ಕೊಡ್ತಾರೆ, ಮಡಿಕತ್ತಾರೆ. ಇವರು DJ ಮಾಡ್ಬಿಟ್ಟು ಬೇರೆಗೆಲ್ಲ ಯಾಕೆ DJ ಕೊಟ್ಟು ನನ್ನ DJನೇ ಯಾಕೆ ತಗೊಂಡೋಗಿ ಹಾಕ್ಬಿಟ್ಟು ಇವ್ರು ಸರ್ಕಲ್ದ ಇವ್ರು ಏನಾರ 5 ಜನ IGP ಆಗ್ಬಿಟ್ರೆ, ನೀವು ಕೇಳಿ CM ಏನಾರು ಆಗ್ಬಿಟ್ರೆ ದೇಶ ಈ ಕಾಂಗ್ರೆಸ್ನ ಕುಲ್ಗೇಡಿಸ್ತಾವ್ರೆ, ಹಂಗೆ ಕುಲ್ಗೇಡಿಸ್ಬಿಡ್ತಾರೆ. ಈಗ ಮಾಡ್ತಾ ಇಲ್ವಾ? ಆ DK ಶಿವಕುಮಾರ್ ಹೆಂಗೋ ಕೊಟ್ಟರೆ ಒಂದು ಸಾರಿ ನೋಡೋಣ ಅಂತ ಸಿದ್ದರಾಮಯ್ಯ ಎಲ್ಲ ಆಗ್ಯವನೆ 5 ವರ್ಷ ಮಜಾ ಮಾಡ್ಯವನೆ. ಈಗ ಆ DK ಯಾರು ಕೊಟ್ಟರೆ ಅವನಾರ ಏನಾರ ಒಂದು ಮಾಡೋಣ, ಅವನು ಏನು ಗತ್ತೆ ಒಂದು ಅವ್ನು ಎಂಥವ್ರು ಅಲ್ಲಾಡ್ಸೋಕ್ಕಾಗಿಲ್ಲ. ಈ ರಘುಪತಿ ಇನ್ಸ್ಪೆಕ್ಟ್ರು, ಸರ್ಕಲ್ ಇನ್ಸ್ಪೆಕ್ಟ್ರು, ಇವ್ರು ಭಾರಿ ಆರ್ಪಡ್ರೆ ಇಡೀ ಚಂದ್ರಾಪಟ್ಟಣದಲ್ಲ ಅವ್ರದ್ದೇ ದರ್ಬಾರ. ಹಾಂ, ಈಗ ಆಮೇಲೆ ಸಮಸ್ಯೆ ಏನಾಯ್ತು? ಈ ಸಮಸ್ಯೆ ಈಗೇನು ಗಲಾಟೆ ಮಾಡೋಕೆ ಹೋಯ್ತಾ ಇವ್ರು? ಈಗ ಪರ್ಮಿಷನ್ ಎಲ್ಲರಿಗೂ ಮೊನ್ನೆ DJ ಕೊಟ್ಟರು, ಯಾಕೆ ಕೊಟ್ಟರು ಅಂತ ನಾನು ಕೇಳೋದು. ಕುಣಿಯೋಕೆ ಯಾಕೆ ಕೊಟ್ಟರು? ಆಯಿತು ಬಂದು ಅಲ್ವಾ, ನೋಡಪ್ಪ ಪರ್ಮಿಷನ್ ತಗೊಂಡಿದ್ದೀರಾ, ತಗೊಂಡು ಮಾಡಿ ಅಂತ ಹೇಳ್ಬೇಕು. ಇಲ್ಲ ಗಲಾಟೆ ಮಾಡಿದರೆ ಹಾಕ್ಲಿ ಒಳಿಕೆ, ನಾನು ಬೇಡ ಅಂತ ಹೇಳಲ್ಲ. ಇವ್ರು ನಮ್ಮ DJನೇ ತಗೊಂಡು ಒಳಿಕೆ ಹಾಕೋವಂತ ಎಲ್ಲ ಯಾರ್ದು ಹಾಕ್ಯವ್ರೆ? ನನ್ನ DJ ಒಬ್ಬನ ಮಾತ್ರ ತಗೊಂಡೋಗಿ ಹಾಕ್ಯವ್ರೆ ಅಂದರೆ ಕಾರಣ ಏನು? ಹಂಗಾರೆ ಇವ್ರೇನು ಹಂಗಾರೆ ಇವ್ರು ನಮ್ಮ SP ಸಾಹೇಬರು, ನಮ್ಮ DSP ಸಾಹೇಬರು ಅವರೆಲ್ಲ ಅವರಿಲ್ಲಿ ಚಂದ್ರಾಪಟ್ಟಣದಲ್ಲಿ ಇಲ್ವಾ? ಅವರು ಈ MLA ಅವರವರು ಹೇಳಕ್ಕೆ ತಾಕತ್ತಿಲ್ಲ ಅಂದಮೇಲೆ ಇವ್ರಿಗೆ ಯಾಕೆ ರಾಜಕೀಯ ಬೇಕು? ಅಲ್ಲ ನಾನು ಹೇಳೋದು, ಇವ್ರಿಗೆ ಒಬ್ಬ ರೈತನ್ನ ಇವ್ರು GKVK ಬೆಂಗಳೂರೆಲ್ಲ ಸನ್ಮಾನ ಮಾಡಿ ನಮ್ಮ ದುಡ್ಡಲ್ಲಿ ಅನ್ನ ಹಾಕಿ ತಿನ್ನೋಕ್ಕಾಯ್ತದೆ. ಇವರಿಲ್ಲಿ ಬಂದು ಹೇಳಕ್ಕೆ ಬಿಡ್ರಿ ಗಾಡಿ ಅಂತ ಹೇಳಕ್ಕೆ ತಾಕತ್ತಿಲ್ಲ ಅಂದ್ಮೇಲೆ ಇವ್ರಿಗೆ MLA ಕೆಲಸ ಯಾಕೆ? ನಾನು ಕೇಳೋದು ಕಾಂಗ್ರೆಸ್ನವರಾಗಲಿ ಯಾರು ಆಗಲಿ, ಇವ್ರು BJPನವರಾಗಲಿ ಯಾವನಾರಾಗಲಿ JDS ನನಬೇಡ, ಓಟಾಗಿ ಮಾತ್ರ ನಾವು ಬೇಕು. ಇವರು ಮನೆಯವ್ರು ತೆಕ್ಕೆ ಹೊಟ್ಕೊಂಡು ಮಜಾ ಮಾಡ್ಕೊಂಡು ಕೂತ್ಕೊಂಡು ಯಾವನಾರ ಹೊಡೀರಿ ಕುಡ್ಕಡಿ ಪೊಲೀಸ್ನವ್ರಿಗಿಂತ ಅದೇ ಸಿಕ್ಕಲ್ವಲ್ಲ ಯಾಕಡ. ಅದಕ್ಕೆ ಇವ್ರು ಪರ್ಮಿಷನ್ ಕೊಟ್ಟು ಮಾಡಲಿ, ನಾವೇನು ಬೇಡ ಅಂತ ಹೇಳೋಕ್ಕಲ್ಲ. ಇವ್ರೇನು ಭಾರಿ ಇದು ಏನು ಆಡ್ದಂಗೆ ಆಡ್ದಾಗ ಇವ್ರು ತಿರ್ಗಡೆ ಜೀಪು ರೈತರ ದುಡ್ಡು. ನಾನು ಕಸ ಗುಡಿಸ್ಬಿಟ್ಟು ತಗೊಂಡಿರೋದು ಬುಲಾರ ಜೀಪ. ಇವ್ರಿಗೆ ನಾವು ರೈತರ ದುಡ್ಡಲ್ಲಿ ಮಜಾ ಮಾಡೋದು, ಇವ್ರು ನಮ್ಮ ದುಡ್ಡಲ್ಲಿ ತಗೊಂಡು ಇವರು ಜೀಪ ತಿರ್ಗಾಡೋದು. ಪುಕ್ಷಟ್ಟೆ ಪೆಟ್ರೋಲು ಗಾಡಿ. ನಾನು ಹಂಗಲ್ಲ, ನಾನು ದನಿ ಕಸ ಬಚ್ಬಿಟ್ಟು ತಗೊಂಡಿದ್ದೀನಿ. ಮನಸ್ಸು ಮಾಡಿದ್ರೆ 50 ಲಕ್ಷ ಕೊಟ್ಟು ತರಬಲ್ಲೆ, 5 ಕೋಟಿ ತರಬಲ್ಲೆ, ಬೇಡ ಸಾಕು ನನಗೆ ಅದೇ ವಿಚಾರ ಹೇಳೋದು. ಇವ್ರು ನಮ್ಮ ರೈತರ ದುಡ್ಡ ತಿರ್ಗಾಡೋದಲ್ಲೇ ನಮ್ಮೇ ದಬಾಳಿಕೆ ಮಾಡೋದು ಒಂದು ಅರ್ಥ ಏನು? ಅದಕ್ಕೆ ಖಂಡಿಸ್ಬೇಕು ಇವ್ರನ್ನ. ಇಲ್ಲ ನಮ್ಮದೇನಿಲ್ಲ, ನಾನೇನಾರು ಒಳಗೆ ಹಾಕಿದ್ರೆ ನನ್ನ ನೆಣವಾಗ್ಲಿ ಬಿಡ್ತದಲ್ಲ, ಇಲ್ಲ ಇಲ್ಲಿಂದ ಗಡಿ ಪರಿಸ್ಥಿತಿ ಅದೇ ಕೆಲಸ ಮಾಡ್ತಿದ್ದು. ನನ್ನೇನು ಮಾತ್ರ ನಮ್ಮ ಡ್ರೈವರ್ ತಗೊಂಡು ಒಳಗೆ ಹಾಕತ್ತಾರೆ. ಅವನೇ ಈಗ ತಡಿಯಪ್ಪ ಇವರೇ ಒಬ್ಬ ಕರ್ಕೊಂಬತ್ತಾನೆ ಅಂತ ಇಟ್ಕೊಳಪ್ಪ. ಕರ್ಕೊಂಬಂದಾಗ ನನ್ನ ಕೇಳಬೇಕು, ಯಾಕೆ DJ ಮಾಡಿಸಿದ್ದೀರಿ ಅಂತ ನನ್ನ ಕೇಳಬೇಕು. ಡ್ರೈವರಿಗೆ ಇಟ್ಕೊಂಡು ಒಳಗೆ ಹಾಕಬೇಕು. ನುಯ್ಕೊಂಡು ಹೋಗ್ತಾರೆ ಪೊಲೀಸರೆಲ್ಲ ಸೇರ್ಕೊಂಡು. ಪೊಲೀಸರು ಬಂದರು, ಮಧ್ಯದಲ್ಲಿ ಬಿಟ್ಟರು ನವೋದಯ ಕ್ಲಾಸಲ್ಲಿ ಜೀಪಲ್ಲಿ ಬಂದುಬಿಟ್ರು, ಹೊಡೆಯೋ ಗಾಡಿ ಅಂತ. ನನ್ನ ಕೇಳಬೇಕು, ಗಾಡಿ ನಾನು ಮಾಡ್ಕೊಂಬಂದಿರ್ತೀನಿ ಓನರು, ಯಾಕಪ್ಪ ಏನು ಅಂತ ಕೇಳಿ. ಇಲ್ಲ ಇವರು ಚೀಫ್ ಆಫೀಸರೆಲ್ಲ ಕೊಟ್ಟವ್ರಂತ ಆಡ್ರ, ಇವ್ರಿಗೆ ಸ್ಪೆಷಲ್ಲೇ ಕೊಡ್ಬೇಕು ಆಡ್ರ.
ಅಲ್ಲ ಈ ಸರ್ಕಾರಿ ಇನ್ಸ್ಪೆಕ್ಟರ್ ಯಾರು ರಘುಪತಿ ಸ್ಪೆಷಲ್ ಕೊಡ್ಬೇಕಾಡ್ರ ಹಾಂ ಹಂಗಾರೇನು ಇವ್ರು ಯಾರೂ ಲೆಕ್ಕಕ್ಕೆ ಇಲ್ಲ ಎಮ್ ಎಲ್ ಎ ಲೆಕ್ಕಕ್ಕಿಲ್ಲ ಮತ್ತು ಚೀಫ್ ಆಫೀಸರ್ ಲೆಕ್ಕಕ್ಕಿಲ್ಲ ಯಾರೂ ಲೆಕ್ಕಕ್ಕಿಲ್ಲ ಇವಿಂದ ದಾರಿ ಇದು ಅಲ್ಲ ಹೇಳಿ ವಿಚಾರನ ನಮ್ಮ ರೈತರಲ್ಲಿ ಯಾರೂ ಒಗ್ಗಟ್ಟಿಲ್ದವ್ರಿಗೆ ಹೆಂಗೆ ಆಗಿದ್ದು ಅವ್ನ ಹೆಂಗಾರ ಸಾಯ್ಲಿ ಇವ್ನ ಹೆಂಗಾರ ಸಾಯ್ಲಿ ಅಂತ ಇದು ಮಾಡೋದು ಇಷ್ಟೇ. ನಾನೇನು ತಲೆಕೊಂಡು ದಡಿಗೆ ಬಂದರೆ ನನ್ನ ಹೆಣ್ಣೋದ್ರೂ ಬಿಡಲ್ಲ ಇವೇನು ಗಡಿ ಪರದಿಸ್ತೀನಿ ಅಷ್ಟೇ ಲೆಕ್ಕ ಅಂತಿಮ. ನನ್ನ ಹೆಸರು ಗೋಪಾಲ್ಗೌಡ ಅಂತ. ನಾನು 70-80 ಸಾವಿರ ಇಟ್ಕೊಂಡ್ರೂ ತಾಕತ್ತೈತ ಒಂದು 10 ದನಿಗೆ ಮೇವಾಕೈತೆ ತಾಕತ್ತು ಅಲ್ಲ ತಾಕತ್ತೈತ ಅಂತ. ಆಮೇಲೆ ಮನುಷ್ಯರಿಗೆ 100 ಜನಕ್ಕೆ ಅನ್ನ ಹಾಕ್ತೀನಿ. ಬರೀ 20-50 ಹಸುಗಳಿಗೆ ಅನ್ನ ಹಾಕ್ತಾ ಹೋದ್ರೆ ಬಡ್ಕತ್ತವೆ ಬಾಯ್ ಬಡ್ಕತ್ತವೆ. ಹಾಂ ಸುಗ್ನಳ್ಳಿ ಅಣ್ಣ, ಶ್ರವಣಬೆಳಗೊಳ ಹೋಬಳಿ ಸುಗ್ನಳ್ಳಿ ಗ್ರಾಮ. ನಾವು ನಮ್ಮ ಅಪ್ಪರು ನಮ್ಮ ತಾತರೆಲ್ಲ ಕಟ್ತಿದ್ರು, ನಾವು ಕಟ್ತಾಯಿದ್ದೀವಿ. ನಾವು ಬೂಕುಂಬೆಟ್ಟ ಹೇಮಗಿರಿ ಅವೆಲ್ಲ ಜಾತ್ರೆ ಮಾಡ್ತೀವಿ. ಈ ವರ್ಷ ಎತ್ತಿದ್ದು ಅಂದ್ಬಿಟ್ಟು ಚಂದ್ರಪಟ್ಟಣ ಜಾತ್ರೆಗೂ ಬಂದಿದ್ದೀವಿ. ಇಲ್ಲೇ ಮಾರಕ್ಕೆ ಅಂತಲ್ಲ, ನಮ್ಮ ಜಾತ್ರೆ ಅಂತಗೋಸ್ಕರ ಬಂದಿದ್ದೀವಿ. ಇವು ಈಗ ಬಂದ್ಬಿಟ್ಟು 2 ಅಣ್ಣ. ಈ ಹೈಟು ಈ ಉದ್ದಪ್ಪಂದು ನಮ್ಮ ಸುತ್ತಮುತ್ತಲು ಎಲ್ಲೂ ಇಲ್ಲ. ಅಲ್ಲೇ 2 ಜಾತ್ರೆ ಪ್ರೈಸ್ ಆಗಿದೆ. ಈ ಜಾತ್ರೆಯಲ್ಲೂ ಪ್ರೈಸ್ಗೆ ಅಂತಲೇ ಹಾಕೊಂಬಂದಿದ್ದೀವಿ ಏನು ರೇಟ್ಗೆ ಇಟ್ಟಿದ್ದೀರಿ ಅಣ್ಣ. ಇವು 580 ಹೇಳ್ತಾಯಿದ್ದೀವಿ, 5,80,000 ಹೇಳ್ತಾಯಿದ್ದೀವಿ. ಜೋಡಿನಾ? ಹಾಂ ಜೋಡಿ ಅಣ್ಣ. ಇದು ಇನ್ನು ನೋಡ್ಬೇಕಣ್ಣ. 4,60,000ಕ್ಕೆ ಬುಕ್ಕುಂಬೆಟ್ಟಲ್ಲಿ ಕೇಳಿದ್ರು ಕೊಟ್ಟಿಲ್ಲ ತಳಿ ಯಾವ ತಳಿ ಇದು? ಅಣ್ಣ. ಇದು ಪ್ಯೂರ್ ಹಳ್ಳಿಕಾರೆ. ಹಳ್ಳಿಕಾರ? ಹಳ್ಳಿಕಾರ ಎಷ್ಟು ವರ್ಷದಿಂದ ಸಾಕ್ತಾ ಇದ್ದೀರಿ? ಅಣ್ಣ ಸುಮಾರು ವರ್ಷದಿಂದ ಒಂದು ನಮ್ಮ ತಾತಾರ ಕಾಲಿಂದ ಸಾಕ್ತವ್ರೆ. ವಿಶೇಷ ಏನಿದೆ ಹಳ್ಳಿಕಾರದು? ವಿಶೇಷ ಅಣ್ಣ, ಎಲ್ಲ ಜಿಲ್ಲೆಗೂ ಎಲ್ಲ ದೇಶಕ್ಕೂ ಅಡ್ಜಸ್ಟ್ ಆಗುತ್ತೆ. ಅಂದರೆ ಈಗ ಹೆಂಗೆ ಅಂದರೆ, ಈಗ ಅಲ್ಲಿ ವಿಡಿಯೋ ಮಾಡಿದ್ರಲ್ಲ ಅದು ಅಂದರೆ ಬರೀ ಒಂದು ಸೀಮಿತ. ಅದಕ್ಕೆ ಹೆಂಗೆ ಅಂದರೆ ಆ ಟೈಮಿಗೆ ಹುಲ್ಲು ನೀರು ಏನಿದ್ರು ತಿಂಡಿ ಕೊಟ್ಬಿಡ್ಬೇಕು, ಇಲ್ಲ ದೇಹ ಮೇಂಟೈನ್ ಮಾಡೋಕ್ಕಾಗಲ್ಲ. ಇವು ಹಂಗಲ್ಲ, ಒಂದು ವಾರ ಎನಿ ಟೈಮ್ ಈ ಕೆಲಸ ಕೂಡಿದ್ರೂ ಆಗುತ್ತೆ, ಇಲ್ಲ ಶೋಕಿಗೆ ಮೆರ್ಸೋಕ್ಕೂ ಆಗುತ್ತೆ, ಎಲ್ಲಕ್ಕೂ ಆಗುತ್ತೆ ಅಣ್ಣ. ಅದೇ ವಿಶೇಷ, ಇನ್ನೇನಿಲ್ಲ. ಹುಡುಗರೆಲ್ಲ ಕಟ್ತವ್ರೆ, ಅದು ಸಂತೋಷ ಅಷ್ಟೇ. ಚಿನ್ನದಂಥ ಮನುಷ್ಯರು ಯಾರೂ ಇಲ್ಲ, ಪ್ರಾಣಿಗಳೇ ಚಿನ್ನಗಳು ಆ್ಯಕ್ಚುಲಿ. ಸೊ ಒಬ್ಬ ಉದ್ಯಮಿ ರೈತ ಆಗಬೇಕು ಅಂತ ಟ್ರೈ ಮಾಡ್ತಿದ್ದೀನಿ ಅಷ್ಟೇ. ರೈತರೆಲ್ಲರೂ ಉದ್ಯಮಿಗಳಾಗ್ಬೋದು. ಒಬ್ಬ ಉದ್ಯಮಿ ರೈತ ಹೆಂಗಾಗ್ಬೋದು? ರೈತರ ಮಗನೇ, ಬಟ್ ಒಬ್ಬ ಉದ್ಯಮಿ ಆಗಿದೆ. ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದೆ, ನಾನಾ ರೀತಿ ಕಂಪ್ನಿಗಳ ಕೆಲಸ ಮಾಡಿದ್ದೀನಿ, ನನ್ನದೇ ಕಂಪ್ನಿಗಳನ್ನ ಇಟ್ಕೊಂಡಿದ್ದೀನಿ. ಸೊ ಉದ್ಯಮಿ ಒಬ್ಬ ರೈತ ಆಗೋಕ್ಕೆ ಟ್ರೈ ಮಾಡಬೇಕು. ಆ್ಯಂಡ್ ಇದನ್ನು ಮೋಟಿವೇಟ್ ಆಗಿ ನಮ್ಮ ಈಗಿನ ಕಾಲದ ಯೂತ್ಸು ಆ್ಯಕ್ಚುಲಿ ಜಾಸ್ತಿ ಮೋಟಿವೇಶನ್ ಆಗಿ ತಗೋಬೇಕು. ಯಾಕೆ ಒಬ್ಬ ಉದ್ಯಮಿ ಅಲ್ಲಿಂದ ಬಂದು ರೈತ ಆಗೋಕ್ಕೆ ಈ ಥರ ಓರಿಗಳನ್ನ ಕಟ್ಟಿದ್ದಾನೆ. ಸೊ ನಮ್ಮ ಫಾರ್ಮ್ ಹೌಸಿಗೆ ಬಂದರೆ ನಾನಾ ರೀತಿ ಪ್ರಾಣಿಗಳು ನೋಡ್ಬೋದು. ನಾವು ಈ ಓರಿಗಳನ್ನ ಇಟ್ಕೊಂಡು ಶೋಕಿಗೋ ಇನ್ನೊಂದಕ್ಕೋ ಅಲ್ಲ, ಇದನ್ನು ನಾವು ಕೃಷಿಗಾಗಿ ಉಪಯೋಗಿಸ್ಬೇಕು. ನಾನು ಅದೇ ಉದ್ದೇಶ ಇಟ್ಕೊಂಡು ಈ ಜಾತ್ರಾ ಮಹೋತ್ಸವದಲ್ಲಿ ಕೆಲವು ಜಾತ್ರಾದಲ್ಲಿ ನೋಡಿದ್ದೀನಿ, ಹೆಂಗೆ ಸಾಕಿದ್ದಾರೆ, ಯಾವ ಥರ ಸಾಕಿದ್ದಾರೆ, ಎಷ್ಟು ದಪ್ಪ ಇದೆ, ಅದಕ್ಕೆ ಲಾಲನೆ ಪಾಲನೆ ಏನು ಮಾಡ್ತಾರೆ, ಸೊ ಯಾವ ಜಾತಿ ಇದೆ ಅಂತ ನೋಡಿ ಪ್ರೈಸ್ ಕೊಡೋದಕ್ಕಿಂತ ನನ್ನ ಪ್ರಕಾರ, ನನ್ನ ಒಂದು ಒಪಿನಿಯನ್ನು, ಬೆಳಗ್ಗೆ 6 ಗಂಟೆಗೆ ನೇಗಿಲು ಹೊಡಿದ್ರೆ 12 ಗಂಟೆವರೆಗೂ ಅದ್ರ ವ್ಯವಸಾಯ ಮಾಡಿ, ಮತ್ತೆ ರೆಸ್ಟ್ ಕೊಟ್ಟು 3 ಗಂಟೆಯಿಂದ ಮತ್ತೆ ಸಂಜೆ 5 ಗಂಟೆವರೆಗೂ ವ್ಯವಸಾಯ ಮಾಡೋಂಥ ಎತ್ತುಗಳಿಗೆ ಒಳ್ಳೆ ಪ್ರೈಸ್ ಕೊಟ್ಟರೆ ಅದು ನನ್ನ ಒಪಿನಿಯನಲ್ಲಿ ತುಂಬ ಖುಷಿಯಾಗುತ್ತೆ. ಅದು ರೈತರನ್ನ ತುಂಬ ಪ್ರೋತ್ಸಾಹ ಮಾಡ್ದಂಗೆ ಆಗುತ್ತೆ. ಸೊ ಇದು ಬ್ಯಾಂಗ್ಳೂರಿಂದ ಬಿಟ್ಟು ಅಂತ ಇಲ್ಲ. ಸೊ ಆ್ಯಸ್ ಎ ಉದ್ಯಮಿ ನನಗೆ ನನ್ನ ಕೆಲಸ ನಾನು ಮಾಡ್ತಾಯಿದ್ದೀನಿ. ಸೊ ಒಬ್ಬ ರೈತರ ಮಗನಾಗಿ ಕೃಷಿಯಲ್ಲಿ ತೊಡಸ್ಕೋಬೇಕು. ಎಲ್ಲೋ ಕೃಷಿ ಕಾಣೆ ಆಗಿದೆ, ಸೊ ಕಾಣೆ ಆಗ್ತಿದೆ. ನಮ್ಮ ಎಕ್ಸ್ಪೋರ್ಟ್ ಬಿಸ್ನೆಸ್ ನೋಡಿಕೊಂಡ್ರೆ ಇವತ್ತು ಭಾರತದಿಂದ ಎಕ್ಸ್ಪೋರ್ಟ್ ಬಿಸ್ನೆಸ್ ತುಂಬ ಆಗ್ತಿಲ್ಲ. ಆ್ಯಂಡ್ ಒಳ್ಳೊಳ್ಳೆ ಕ್ವಾಲಿಟಿ, ಫಸ್ಟ್ ಕ್ವಾಲಿಟಿ ಫುಡ್ ಎಲ್ಲರೂ ನಾವು ಎಕ್ಸ್ಪೋರ್ಟ್ ಮಾಡಿದ ಮೇಲೆ ನಮ್ಗೆ ಸ್ಥಳೀಯ ಇಲ್ಲೇನಿದ್ದಾರೆ ಅವ್ರಿಗೆ ಆ ಒಂದು ಗುಣಮಟ್ಟದ ಒಂದು ಆಹಾರಗಳು ಸಿಗ್ತಾ ಇಲ್ಲ. ಸೊ ಹಂಗಾಗಿ ನಾವು ಮೋಟಿವೇಶನ್ ಕೊಟ್ಟು ಯೂತ್ಸು ಈ ಅಗ್ರಿಕಲ್ಚರ್ ಕಡೆ ಬಂದರೆ, ಸೊ ಅಗ್ರಿಕಲ್ಚರಲ್ಲೂ ಒಳ್ಳೆ ಬಿಸ್ನೆಸ್ ಇದೆ ಅನ್ನೋದು ನನ್ನ ಒಂದು ಭಾವನೆಗಳು. ಬಗ್ಗೆ ಹೇಳ್ಬೇಕು ಅಂದ್ರೆ ಯಾವುದು? ಮತ್ತೆ ಈ ಓರಿಗಳು ಬಂದು 3 ಓರಿಗಳು ಬಂದು 4 ಕಲ್ಲಿದೆ. ಸೊ 4 ಕಲ್ಲು ಓರಿಗಳು, ಹಳ್ಳಿಕಾರ ಓರಿಗಳು ಅಂತ ಕರೀತಾರೆ. ಇದ್ರ ಬಗ್ಗೆ ಜಾಸ್ತಿ ನಾಲೆಡ್ಜ್ ಇಲ್ಲ, ಬಟ್ ಇವಾಗ ತಿಳ್ಕೊಂತಿದ್ದೀನಿ ನಾನು. ಸೊ ತುಂಬ ಜನಗಳಿಂದ ಪ್ರೇರಣೆಯಾಗಿ ತೊಗೊಂಡಿದ್ದೀನಿ. ಇಟ್ಸ್ ಆನ್ ಎಕ್ಸ್ಪೀರಿಯನ್ಸ್. ಬಟ್ ಈ ಓರಿಗಳು ಈ 2 ಒಂದೇ 4 ಕಲ್ಲು ಓರಿಗಳು. ಅದು ಒಂದು ಆ್ಯಕ್ಚುಲಿ ಒಂದು ಮಹಿಳೆ, ದೊಡ್ಡಬಳ್ಳಾಪುರದಲ್ಲಿ ಒಂದು ಮಹಿಳೆ ಸಾಕಿದಂಥ ಓರಿ ಅದು. ಅದ್ರ ಹೆಸರು ಭೀಮಾ ಅಂತ ನಾವು ಇಟ್ಟಿದ್ದೀವಿ. ಅದರದ್ದು ಆ ಜಾತಿ ಮತ್ತು ಅದರದ್ದು ಗುಣಮಟ್ಟಗಳ ನೋಡಿಕೊಂಡು ನಾನು ಇಷ್ಟಪಟ್ಟು ಅದನ್ನು ತಂದೆ. ಅದಕ್ಕೆ ಇನ್ನೊಂದು ಜೊತೆಯಾಗಿ ಹುಡುಕ್ತಿದ್ವಿ, ಸಿಕ್ಕಿಲ್ಲ ಇನ್ನು. ಪ್ರೈಸು ಎಲ್ಲ ನಮ್ಮ ಸ್ನೇಹಿತರೆ ನೋಡ್ಕೊಳ್ಳೋದು. ಸೊ ನಾವು ಪ್ರೈಸ್ ನೋಡಿ, ಯಾವುದೇ ಒಂದು ಇದು 10 ಲಕ್ಷ, 5 ಲಕ್ಷ, 15 ಲಕ್ಷ ಅಲ್ಲ. ಈವನ್ ಅಲ್ಲಿ ಲಾಸ್ಟಲ್ಲಿ ಇನ್ನೊಂದು ಕರು ಇದೆ. ನಾನು ಮೊನ್ನೆ ಬಂದಾಗ ಕೇಳಿದೆ,
ಪ್ರೈಸ್ ಎಷ್ಟಪ್ಪ ಅಂತ. ಅವ್ರ ಮನೆ ಹತ್ರ ಹೋಗಿದ್ರೆ ಬೇಕಾದ್ರೆ 10,000 ರೂಪಾಯಿಗೂ ಕೊಡ್ತಿದ್ರೇನೋ, ಇಲ್ಲಿ ಕಟ್ಟಿರೋದ್ರಿಂದ ಒಂದು 30,000 ಹೇಳ್ತಾರೆ. ಬಟ್ ಅದು ಜಾತಿಕರ. ಸೊ ಪ್ರೈಸ್ ಅಂತ ಅಳಿಯಲ್ಲ, ಇಟ್ಸ್ ಅ ಗುಡ್ ಪ್ರೈಸ್. ನಾನು ಅದ್ರ ಬಗ್ಗೆ ಏನು ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ ಪ್ರೈಸ್ ಬಗ್ಗೆ. ನನ್ನ ಹೆಸರು ಆನಂದ್ ಗೌಡ, ಇದೇ ತಾಲೂಕಿನ ಹುಡುಗ, ದಿನಗೂರು ಗ್ರಾಮದಿಂದ ಬಂದಿರೋನು. ಸೊ ನಾನೀಗ ಬೆಂಗಳೂರಲ್ಲಿದ್ದೀನಿ, ಬಟ್ ದಿನಗೂರಲ್ಲೂ ನಾನು ತೊಡಸ್ಕೊಂಡಿದ್ದೀನಿ. ನಾವು ಆನೆಕೆರೆ ಮಳೆನಳ್ಳಿ. ಎಷ್ಟು ವರ್ಷದಿಂದ ಸಂತೆಗೆ ಬರ್ತಿದ್ದೀರಾ? ನಾವು ಒಂದು 4-5 ವರ್ಷದಿಂದ ಬರ್ತಾಯಿದ್ದೀವಿ. ಇದು ತಳಿ ಯಾವ್ದಿದು? ಹಳ್ಳಿಕಾರು. ಎಷ್ಟು ವರ್ಷದಿಂದ ಸಾಕ್ತಿದ್ದೀರಾ? ನಮ್ಮ ತಾತ, ನಮ್ಮ ಅಪ್ಪ, ನಮ್ಮ ಚಿಕ್ಕಪ್ಪ ಅವರೆಲ್ಲ ಸಾಕಾರ ಆಗ ಹಿಂದಿಂದವ. ನಾವು ಈಗ ಒಂದು 3 ವರ್ಷದಿಂದ ನಾವು ಕಂಟಿನ್ಯೂ ಮಾಡಿದ್ದೀವಿ. ಏನು ರೇಟ್ ಗೋಬೋದು ಬರೋದು? ನಮಗೆ ಇವು 2.60 ಆಗಿದೋ, 3.30 ಬಂದರೂ ಕೊಡ್ತೀವಿ. ಕೊಡ್ತೀವಿ ಸೇಲ್ ಮಾಡೋಕ್ಕೆ? ಹಾಂ, ಸೇಲ್ ಮಾಡೋಕ್ಕೆ ಇರೋದು. ಇದ್ರ ಹೆಂಗಿದು ಮೇಂಟೆನೆನ್ಸ್ ಎಲ್ಲ ಹೆಂಗೆ? ಮೇಂಟೆನೆನ್ಸು ಡೈಲಿ ಹಾಲು, ಮೊಟ್ಟೆ, ರವೆ ಮತ್ತು ಗೋಧಿ ನುಚ್ಚು, ಇನ್ನು ಕಾಳು ಐಟಮ್ ಎಲ್ಲನೂ ಮಿಲ್ಗಾಕ್ಸಿ ಬೇಯಿಸಿ ಎಲ್ಲನೂ ಕೊಡೋದು ನಾವು. ಈಗ ನಿಮ್ಮ ಮನೇಲಿ ಇದೊಂದೇ ಜೋಡಿ ಅಥವಾ ಇನ್ನೂ ಇದಾವ? ಒಂದೇ ಜೋಡಿ ಪ್ರೀತಿಯಾಗಿ ಸಾಕೋದು. ನೆಕ್ಸ್ಟ್ ಮತ್ತೆ ಸೇಲ್ ಮಾಡಿದ್ರೆ ಮತ್ತೆ ಇನ್ನೊಂದು ಹೋಗ್ತೀರಾ? ಇವು ಕೊಟ್ಟು ಸೇಲ್ ಆದರೆ ಮತ್ತೆ ಕಂಟಿನ್ಯೂ ಆಗುತ್ತೆ. ಮತ್ತೆ ನಿಮ್ಮ ಹೆಸರು? ಗಿರೀಶ್ ಅಂತ.